ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನ ಡೈರಿ ಸರ್ಕಲ್ ಹತ್ರ ಹಾಡ ಹಗಲೇ ಸುಮಾರು 7 ಕೋಟಿ ರೂಪಾಯಿ ದರೋಡೆ ಮಾಡಲಾಗಿದೆ. ATMಗಳಿಗೆ ದುಡ್ಡು ಹಾಕೋದಕ್ಕೆ ಹೋಗ್ತಾ ಇದ್ದ CMS ಗಾಡಿಯನ್ನು ಹೈಜಾಕ್ ಮಾಡಿ ಆಮೇಲೆ ಡೈರಿ ಸರ್ಕಲ್ ಫ್ಲೈಓವರ್ ಹತ್ರ ನಿಲ್ಲಿಸಿ ಸುಮಾರು 7 ಕೋಟಿ ರೂಪಾಯಿ ದುಡ್ಡನ್ನು ದೋಚಿಕೊಂಡು ಹೋಗಿದ್ದಾರೆ. ಈ ಸಂಬಂಧ ಈಗಾಗಲೇ FIR ದಾಖಲಾಗಿದೆ. ಹಾಗಾದರೆ ಬೆಂಗಳೂರಿನ ಒಂದು ಪ್ರೈಮ್ ಪ್ಲೇಸ್ನಲ್ಲಿ ಅತಿ ದೊಡ್ಡ ದರೋಡೆ ಅದು ಆಡ ಹಗಲೇ ನಡೆದಿದ್ದು ಹೇಗೆ? ಇಲ್ಲಿ ಖದೀಮರು ತೋರಿಸಿದ ಕೈ ಚಳಕ ಹೇಗಿತ್ತು? ದರೋಡೆಗೆ ಆ ಬ್ರಿಡ್ಜನ್ನೇ ಈ ಕಳ್ಳರು ಯಾಕೆ ಆಯ್ಕೆ ಮಾಡಿಕೊಂಡ್ರು? ಈಗ ಇದರ ಸ್ಥಿತಿಗತಿ ಏನಾಗಿದೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಂಗಳೂರಲ್ಲಿ RBI ಅಧಿಕಾರಿಗಳ ಸೋಗಿನಲ್ಲಿ ಬಂದ 6 ಜನ ದರೋಡೆಕೋರರು ಹಾಡ ಹಗಲೇ ದೊಡ್ಡ ದರೋಡೆ ಮಾಡಿದ್ದಾರೆ. ದುಡ್ಡು ಸಾಗಿಸ್ತಾ ಇದ್ದ ವ್ಯಾನ್ ನಿಲ್ಲಿಸಿ ಇಬ್ಬರು ಗನ್ ಮ್ಯಾನ್ಗಳ ಸಹಿತ ಎಲ್ಲ ಸಿಬ್ಬಂದಿಗಳನ್ನು ಯಾಮಾರಿಸಿ ತಪಾಸಣೆಯ ಸೋಗಿನಲ್ಲಿ ಸುಮಾರು 7 ಕೋಟಿ ರೂಪಾಯಿಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ನೋಡಿ, CMS ಇನ್ಫೋಸಿಸ್ಟಮ್ಸ್ ಓನರ್ಶಿಪ್ನ ವ್ಯಾನ್ನಲ್ಲಿ JP ನಗರದ HDFC ಬ್ಯಾಂಕ್ನಿಂದ 22 ಕಿಲೋಮೀಟರ್ ದೂರದಲ್ಲಿರೋ HBR ಲೇಔಟ್ಗೆ 3 ಬಾಕ್ಸ್ಗಳಲ್ಲಿ ದುಡ್ಡು ತಗೊಂಡು ಹೋಗ್ಲಾಗ್ತಾ ಇರುತ್ತೆ. ಡೇಟು ನವೆಂಬರ್ 19, ಟೈಮು 12:15 1 ಗಂಟೆಯ ನಡುವೆ ಈ ದರೋಡೆ ನಡೆದಿದೆ. ಮಧ್ಯಾಹ್ನ ಮೊದಲು ಏನಾಗುತ್ತಂದ್ರೆ, ಜಯನಗರದ 2ನೇ ಬ್ಲಾಕ್ನಲ್ಲಿರೋ ಅಶೋಕ ಪಿಲ್ಲರ್ ಬಳಿ ಮಧ್ಯಾಹ್ನ 12:15 ಸುಮಾರಿಗೆ ಮಾರುತಿ ಜನ್ ಕಾರು ದುಡ್ಡಿದ್ದ CMS ವ್ಯಾನ್ಗೆ ಅಡ್ಡಗಟ್ಟಲಾಗುತ್ತೆ. ಆಗ ಈ CMS ಗಾಡಿಯಲ್ಲಿ ಡ್ರೈವರ್ ಆಗಿ ವಿನೋದ್ ಕುಮಾರ್ ಇರ್ತಾರೆ. ಇವರ ಜೊತೆಗೆ ಇನ್ನೂ 3 ಇರ್ತಾರೆ. ಕಸ್ಟೋಡಿಯನ್ ಅಫ್ತಾಬ್ ಮತ್ತು ಗನ್ಮ್ಯಾನ್ಗಳಾದ ರಾಜಣ್ಣ ಮತ್ತು ತಮ್ಮಯ್ಯ. ಆಮೇಲೆ ಒಂದು ಇನೋವಾ ಕಾರ್ನಿಂದ 3 ಇಳಿದು ಬರ್ತಾರೆ. CMS ವ್ಯಾನ್ನಲ್ಲಿದ್ದವರಿಗೆ, ನಾವು RBI ಆಫೀಸರ್ಸು, ನಿಮ್ಮ ಸಂಸ್ಥೆ RBI ಗೈಡ್ಲೈನ್ಸ್ಗಳನ್ನು ಉಲ್ಲಂಘನೆ ಮಾಡಿರೋ ಕಂಪ್ಲೇಂಟ್ ಇದೆ, ಹೀಗಾಗಿ ನಿಮ್ಮ ಸ್ಟೇಟ್ಮೆಂಟ್ಗಳನ್ನು ನಾವು ದಾಖಲಿಸ್ಕೊಳ್ಬೇಕು ಅಂತ ಇನೋವಾ ಕಾರ್ನಲ್ಲಿ ಬಂದ ಖದೀಮರು ಹೇಳ್ತಾರೆ. ಇದನ್ನು CMS ವ್ಯಾನ್ನಲ್ಲಿದ್ದ ಸಿಬ್ಬಂದಿಗಳು ಪರಿಶೀಲನೆ ಮಾಡೋದಕ್ಕೂ ಹೋಗೋದಿಲ್ಲ. ಅವರ ಮಾತುಗಳನ್ನು ಸುಲಭವಾಗಿ ನಂಬ್ತಾರೆ. ರಾಜಣ್ಣ ಮತ್ತು ತಮ್ಮಯ್ಯ ಅನ್ನೋ ಇಬ್ಬರು ಗನ್ಮ್ಯಾನ್ಗಳನ್ನು ತಮ್ಮ ಲೈಸೆನ್ಸ್ಡ್ ಸಿಂಗಲ್ ಬ್ಯಾರಲ್ ಬಂದೂಕುಗಳನ್ನು CMS ಗಾಡಿಯಲ್ಲೇ ಬಿಟ್ಟು ಕಸ್ಟೋಡಿಯನ್ ಅಫ್ತಾಬ್ ಜೊತೆಗೆ ಇನ್ನೋವಾ ಕಾರ್ನಲ್ಲಿ ಕೂತ್ಕೊಳ್ತಾರೆ. ಖದೀಮರ ಪೈಕಿ ಒಬ್ಬ ಏನು ಮಾಡ್ತಾನಂತಂದ್ರೆ, CMS ಗಾಡಿ ಡ್ರೈವರ್ ವಿನೋದ್ ಕುಮಾರ್ಗೆ ಅಶೋಕ ಪಿಲ್ಲರ್ನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರೋ ಡೈರಿ ಸರ್ಕಲ್ ಫ್ಲೈಓವರ್ಗೆ ಹೋಗಿ ಅಲ್ಲಿ RBI ಆಫೀಸರ್ಸ್ ಬರ್ತಾರೆ, ಕಾಯ್ಕೊಂಡು ನಿಂತ್ಕೋ ಅಂತ ಹೇಳ್ತಾರೆ. RBI ಆಫೀಸರ್ ಸೋಗ್ನಲ್ಲಿದ್ದ ಖದೀಮರು ಕೊಟ್ಟ ಸೂಚನೆಗಳನ್ನು CMS ಗಾಡಿ ಡ್ರೈವರ್ ವಿನೋದ್ ಕುಮಾರ್ ಕಟ್ಟ ಪಾಲಿಸ್ತಾನೆ. CMS ಗಾಡಿ ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಹಿಂದೆ ಇನೋವಾ ಕಾರ್ನಲ್ಲಿ ಖದೀಮರು ಮತ್ತು CMS ಸಿಬ್ಬಂದಿಗಳಾದ ಅಫ್ತಾಬ್ ಮತ್ತು ಇಬ್ಬರು ಗನ್ಮ್ಯಾನ್ಗಳು ಫಾಲೋ ಮಾಡ್ಕೊಂಡು ಬರ್ತಾರೆ. ನಿಮಾನ್ಸ್ ಜಂಕ್ಷನ್ ತಲುಪಿದಾಗ ಇನೋವಾ ಕಾರು ನಿಂತ್ಕೊಳ್ಳುತ್ತೆ. ಇಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಬನ್ನಿ, ನಿಮ್ಮ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ಬೇಕು. ಆದರೆ ಅದಕ್ಕೂ ಮೊದಲು ನಾವು ಕ್ಯಾಶ್ ಇರೋ ಬಾಕ್ಸ್ಗಳನ್ನು RBIಗೆ ತೆಗೆದುಕೊಂಡು ಹೋಗಬೇಕು ಅಂತ ಸೂಚನೆಗಳನ್ನು ಕೊಡ್ತಾರೆ. ಅದರಂತೆ ಇನೋವಾ ಕಾರ್ನಿಂದ ಇಳಿದ ಕಸ್ಟೋಡಿಯನ್ ಅಫ್ತಾಬ್ ಮತ್ತು ಗನ್ಮ್ಯಾನ್ಗಳಾದ ತಮ್ಮಯ್ಯ ಮತ್ತು ರಾಜಣ್ಣ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ CMS ಗಾಡಿ ಡ್ರೈವರ್ ವಿನೋದ್ ಕುಮಾರ್ ಡೈರಿ ಸರ್ಕಲ್ ಫ್ಲೈಓವರ್ಗೆ ಹೋಗಿ RBI ಆಫೀಸರ್ಸ್ ಇಲ್ಲಿಗೆ ಬರ್ತಾರೆ ಅಂತ ಕಾಯ್ಕೊಂಡು ನಿಂತ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತಲ್ಲೇ ಖದೀಮರಿದ್ದ ಇನೋವಾ ಕಾರು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಂತ್ಕೊಂಡಿದ್ದಂತಹ CMS ವ್ಯಾನ್ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಡ್ರೈವರ್ ವಿನೋದ್ ಕುಮಾರ್ಗೆ ಡೈರೆಕ್ಟಾಗಿ ಬಂದೂಕನ್ನು ತೋರಿಸ್ತಾರೆ. ದುಡ್ಡಿರೋ ಬಾಕ್ಸ್ಗಳನ್ನು ಮತ್ತೊಂದು ಕಾರ್ಗೆ ಶಿಫ್ಟ್ ಮಾಡ್ತಾರೆ. ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ CMS ಗಾಡಿಯನ್ನು ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಈ ದರೋಡೆಕೋರರು ಬಂದಿದ್ದ ಕಾರ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರ್ಸಿರ್ತಾರೆ. ಅದರ ನಂಬರ್ ಪ್ಲೇಟು KA03 NC 8052 ಕೂಡ ಫೇಕ್ ಆಗಿರುತ್ತೆ. ಅದು ಕಲ್ಯಾಣ ನಗರದ ವ್ಯಕ್ತಿಯೊಬ್ಬರಿಗೆ ಸೇರಿದ ಕಾರ್ ನಂಬರ್ ಆಗಿರುತ್ತೆ. 2018ರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಇಲ್ಲಿ ದರೋಡೆ ಮಾಡೋದಕ್ಕಂತಾನೆ ಫೇಕ್ ನಂಬರ್ ಪ್ಲೇಟನ್ನು ಬಳಸ್ಕೊಂಡಿರೋದು ಕನ್ಫರ್ಮ್ ಆಗಿದೆ. ಇನ್ನೊಂದು ವಿಚಾರ ಏನಂತಂದರೆ, ಸರಿ ಸುಮಾರು ಮಧ್ಯಾಹ್ನ 12:30 12:40 ಒಳಗೆ ಈ ದರೋಡೆ ಮಾಡಿ ಓಡಿ ಹೋದ್ರು ಅಂತ ಹೇಳಲಾಗ್ತಾ ಇದೆ. ದುಡ್ಡು ಶಿಫ್ಟ್ ಮಾಡಿದ ಜಾಗದಲ್ಲಿ CMS ಗಾಡಿಯಲ್ಲಿ ಡ್ರೈವರ್ ಮಾತ್ರ ಇರ್ತಾನೆ. ಉಳಿದ 3 ಅಂದರೆ ಕಸ್ಟೋಡಿಯನ್ ಅಫ್ತಾಬ್, ಗನ್ಮ್ಯಾನ್ಗಳಾದ ತಮ್ಮಯ್ಯ ಮತ್ತು ರಾಜಣ್ಣರನ್ನ ಮೂವರನ್ನ ಬೇರೆ ಬೇರೆ ಕಡೆ ಇಳಿಸಿರ್ತಾರೆ. ಅಂದರೆ ಒಬ್ಬೊಬ್ಬರನ್ನ ಒಂದೊಂದು ಜಾಗದಲ್ಲಿ ಇಳಿಸಿರ್ತಾರೆ. ಮೂವರನ್ನ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿರ್ತಾರೆ.
4 ಹತ್ರನೂ ಮೊಬೈಲ್ ಫೋನ್ಗಳನ್ನು ಕಿತ್ಕೊಂಡಿರ್ತಾರೆ. ಇದಾದ ನಂತರ ಕಸ್ಟೋಡಿಯನ್ ಅಫ್ತಾಬು ಮಧ್ಯಾಹ್ನ 1:16 ತನ್ನ ಆಫೀಸ್ಗೆ ಕಾಲ್ ಮಾಡಿ ನಮ್ಮನ್ನೆಲ್ಲ RBIನವರು ಅಡ್ಡ ಹಾಕಿದ್ದಾರೆ, ರೂಲ್ಸ್ ಬ್ರೇಕ್ ಮಾಡಿದ್ದೇವೆ ಅಂತ ಹಣದ ಸಮೇತ ಗಾಡಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಡ್ರೈವರ್ಗೆ ಕಾಲ್ ಮಾಡಿದರೆ ರಿಸೀವ್ ಮಾಡ್ತಾನೆ ಇಲ್ಲ ಅಂತ ಹೇಳ್ತಾನೆ. ಆಗ ಮ್ಯಾನೇಜರ್ಗೆ ಗೊತ್ತಾಗುತ್ತೆ ATMಗೆ ಹೋಗ್ತಾ ಇದ್ದ ಹಣ ರಾಬರಿ ಆಗಿದೆ ಅಂತ. ಆಗ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಅಂದರೆ ರಾಬರಿ ನಡೆದು ಸುಮಾರು 45 ನಿಮಿಷಗಳಾದ ನಂತರ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಈ ಸಂಬಂಧ ಈಗ FIR ದಾಖಲಾಗಿದೆ. FIRನಲ್ಲಿ ಡಕಾಯಿತಿ ಅಂತ ಉಲ್ಲೇಖ ಮಾಡಲಾಗಿದೆ. ಇದಿಷ್ಟು ದರೋಡೆ ಹೇಗೆ ನಡೀತು ಅನ್ನೋದರ ಮಾಹಿತಿ. ಈಗ ಈ ದರೋಡೆ ಮಾಡೋದಕ್ಕೆ ಈ ಖದೀಮರು ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ದರೋಡೆಯನ್ನ ವೆಬ್ ಸಿರೀಸ್ ನೋಡಿ ಅದರ ಪ್ರಕಾರ ಮಾಡಿದ್ದಾರಾ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗಿದೆ. ಆ ಪ್ರೀ ಪ್ಲಾನ್ಗಳ ಪ್ರಕಾರನೇ 3 ಪೊಲೀಸ್ ಸ್ಟೇಷನ್ಗಳು ಸೇರೋ ಸ್ಥಳದಲ್ಲಿ ವಾಹನ ಬಿಡೋದು ಕೂಡ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಅನುಮಾನ ಈಗ ಪೊಲೀಸ್ ತನಿಖೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ನೋಡಿ, ಇದು ಹೇಗಿದೆ ಅಂತಂದ್ರೆ CMS ವಾಹನ ದರೋಡೆ ಆಗಿರೋ ಫ್ಲೈಓವರ್ ಇದೆಯಲ್ಲ, ಅದು 3 ಪೊಲೀಸ್ ಸ್ಟೇಷನ್ಗಳಿಗೆ ಬಾರ್ಡರ್ ಆಗುತ್ತೆ. ನಿಮಾನ್ಸ್ನಿಂದ ಮೇಲಕ್ಕೆ ಬಂದರೆ ಅದು ಆಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ. CMS ಗಾಡಿ ನಿಂತ್ಕೊಂಡಿದೆಯಲ್ಲ ಫ್ಲೈಓವರ್ ಮೇಲೆ, ಅದರ ಎಡಬದಿ ಸದ್ದುಗುಂಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ. ಈಗ ಈ ಕೃತ್ಯ ನಡೆದಿರೋದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಆ ಪೈಕಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ನು ದಕ್ಷಿಣ ವಿಭಾಗಕ್ಕೆ ಸೇರಿದ್ರೆ ವಾಹನ ಸಿಕ್ಕಿರೋದು ತುಂಬ ದೂರ ಏನಲ್ಲ. ವಾಹನ ಸಿಕ್ಕಿರೋದು ಏನು 10-20 ಮೀಟರ್ ದೂರ ಕೂಡ ಡಿಸ್ಟೆನ್ಸ್ ಕೂಡ ಆಗೋದಿಲ್ಲ, ಬರೀ 1 ಇಂಚಿನ ವ್ಯತ್ಯಾಸ ಇದೆ. ಅದು ಬರೋದು ಸದ್ದುಗುಂಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಈ ಸ್ಟೇಷನ್ನು ಸೌತ್ ಈಸ್ಟ್ ವಿಭಾಗಕ್ಕೆ ಸೇರುತ್ತೆ. ಹೀಗಾಗಿ ಗಾಡಿ ಸಿಕ್ಕ ಮೇಲೆ ಮೊದಲು ಯಾವ ಸ್ಟೇಷನ್ ಲಿಮಿಟ್ಸ್ಗೆ ಈ ಘಟನೆ ಬರುತ್ತೆ ಅನ್ನೋ ಕನ್ಫ್ಯೂಷನ್ ಉಂಟಾಗುತ್ತೆ. ನಮ್ಮ ಪೊಲೀಸರು ಸಾಮಾನ್ಯವಾಗಿ ತಮ್ಮ ಸ್ಟೇಷನ್ ಲಿಮಿಟ್ಸ್ನ ಆಧಾರದ ಮೇಲೆ ಕೆಲಸ ಮಾಡೋ ಕಾರಣ ರಾಬರ್ಸ್ನ ಪ್ಲಾನ್ನಲ್ಲಿ ಈ ಅಂಶವು ಇತ್ತ ಅನ್ನೋ ಪ್ರಶ್ನೆ ಮೂಡಿದೆ. ಹೀಗಾಗಿ ಅನೇಕ ರಾಬರಿ ಸಿರೀಸ್ಗಳಲ್ಲಿ ಇರುವಂತೆ ಇಲ್ಲೂ ಕೂಡ ಪೊಲೀಸರನ್ನ ಗೊಂದಲಕ್ಕೆ ಸಿಕ್ಕಿ ಹಾಕಿಸಿ ಗ್ರೇಟ್ ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಮಾತಾಡಿದ್ದಾರೆ, ಒಮ್ಮೆ ಕೇಳಿಸ್ಕೊಂಬನ್ನಿ. ಇವತ್ತು ಮಧ್ಯಾಹ್ನ ನಮ್ಮ ಸೌತ್ ಡಿವಿಷನ್ ಅಲ್ಲಿ JP ನಗರ್, ಸಿದ್ದಾಪುರ ಮತ್ತೆ ಸುದ್ಗಂಟೆಪಾಳ್ಯ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂತು. ಬಟ್ ಎಕ್ಸಾಕ್ಟ್ ಆಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ DCP ಮತ್ತೆ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲ್ಲೇದಾರ ಅವರು ಆಸ್ ಆಫ್ ನಾವು 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಆದರೆ ಇನ್ನೂ ವೆರಿಫೈ ಆಗ್ತಾ ಇದೆ, ಯಾಕಂದರೆ ಡ್ರೈವರ್ ಯಾರಿದ್ದಾರ ಅವ್ರು ಕರೆಕ್ಟಾಗಿ ಮಾಹಿತಿ ಇನ್ನೂ ಹೇಳ್ತಾ ಇಲ್ಲ. ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಆದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಫಿಸಿಕಲಿ ಹಿಡಿಲಿಕ್ಕೆ. ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ. ಫಿಸಿಕಲಿ ಗ್ರೌಂಡಲ್ಲಿ ಕೆಲವು ಇದ್ದಾರೆ, ಕೆಲವು ನಮ್ಮ ಕಂಟ್ರೋಲ್ ರೂಮಲ್ಲಿ ಇದ್ದಾರೆ, ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾವು ಆದಷ್ಟು ಬೇಗ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಏನಂತ ಹೇಳಿ ಅವ್ರು ನಂಬಿದ್ರಂತೆ ಅಪ್ರೋಚ್ ಡ್ರೈವರ್ ಹತ್ರ? ನಾನು ನಿಮ್ಗೆ ಹೇಳಿದ್ದೇನೆ, ನಮ್ಮ ಟೀಮ್ಸ್ ಈಗ 2 DCP ಮತ್ತು ಜಾಯಿಂಟ್ ಕಮಿಷನರ್ ಅಲ್ಲಿದ್ದಾರೆ. ಈಗ ಡೀಟೇಲ್ಸ್ ಯಾಕೆಂದರೆ ಪಕ್ಕ ಅವ್ರದ್ದು ಸ್ಟೇಟ್ಮೆಂಟ್ ಆದಮೇಲೆ ನಾವು ನಿಮ್ಗೆ ಹೇಳ್ಬೋದು. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಅವ್ರದ್ದು CMS ಒಂದು ಕ್ಯಾಶ್ ಗಾಡಿ ಇತ್ತು, ಅದರಿಂದ ಜಬರ್ದಸ್ತಿ ಅವ್ರದ್ದು ಬೇರೆ ಗಾಡಿಗೆ ಟ್ರಾನ್ಸ್ಫರ್ ಮಾಡಿ ತೊಗೊಂಡೋಗಿದ್ದಾರೆ. ಯಾವುದು ಈಗ ನಮ್ಮ ಹತ್ರ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ. ಮಾಹಿತಿ ಅದಾದ್ಮೇಲೆ ನಾವು ಮಾಡ್ತೀವಿ. ಇವರೇನೇ ಪ್ಲಾನ್ ಮಾಡಿದ್ರು, ಹೆಂಗ್ ಬೇಕಂಗೆ ಸ್ಕೆಚ್ ಹಾಕಿದ್ರು ನಮ್ಮ ಬೆಂಗಳೂರಿನ ಪೊಲೀಸರು ಇಂಥವ್ರನ್ನ ಹೆಡೆಮುರಿ ಕಟ್ಟೋದಿಕ್ಕೆ ಸಮರ್ಥರಿದ್ದಾರೆ. ಆದರೆ ಈ ಕೃತ್ಯ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಬೆಂಗಳೂರಿನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕಿದೆ. ಬೆಂಗಳೂರಿನ ಒಂದು ಪ್ರೈಮ್ ಪ್ಲೇಸ್ನಲ್ಲಿ ಹಗಲೇ ಇಂಥದ್ದೊಂದು ದೊಡ್ಡ ದರೋಡೆಯನ್ನ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆದರೆ ಈಗ ಅದು ನಡೆದೋಗಿದೆ. ಈಗ ಪೊಲೀಸರು ಖದೀಮರ ಹಿಂದೆ ಬಿದ್ದಿದ್ದಾರೆ. ಅವರ ಒಂದಿಷ್ಟು CCTV ಫುಟೇಜ್ಗಳು ಹೊರಗೆ ಬರ್ತಾ ಇದ್ದಾವೆ. ನೋಡೋಣ ಎಲ್ಲಿದ್ದಾರೆ, ಯಾವಾಗ ಸಿಗ್ತಾರೆ ಅಂತ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.